Hi, hello everyone. Welcome back to my YouTube channel Spotify Learn. After almost nearly 1 month, I am uploading a video on ADA Module 2. I had said that I'll upload it on Thursday. Due to some technical issues, the video was not uploaded. So I'm uploading it today. Please do watch the video without, if you're watching my channel without subscribing and liking, make sure to subscribe and then watch the video. Let's start without further wasting time. First, let's discuss all the important questions as I will do it as question wise and it will be as topic wise also. See, first what they have asked, that is about TSP, okay. TSP is what? Travel Salesman Problem, okay. What is this problem ಏನು ಅಂತೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಒಂದು ಫೇಮಸ್ ಪ್ರಾಬ್ಲಮ್, ಆಪ್ಟಿಮೈಸೇಷನ್ ಪ್ರಾಬ್ಲಮ್ ಅಂತ ಆಯ್ತಾ. ಇದು ಒಂದು ಮಿನಿಮಮ್ ಡಿಸ್ಟೆನ್ಸ್. ಇವಾಗ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಈಗ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್. ಅ ಸೇಲ್ಸ್ ಮ್ಯಾನ್ ವಿಲ್ ಬಿ ದೇರ್, ಹಿ ವಿಲ್ ಬಿ ಟ್ರಾವೆಲಿಂಗ್ ಇನ್ ಆರ್ಡರ್ ಟು ಸೆಲ್ ಸಮ್ ಆಫ್ ದ items or products, whatever he have, he'll be selling it and it should happen in a very ಮಿನಿಮಮ್ ಡಿಸ್ಟೆನ್ಸ್ ಅಂತ, ಓಕೆನಾ. ದಿಸ್ ಇಸ್ ದ ಮೇನ್ ಐಡಿಯಾ ಬಿಟ್ವೀನ್ ದಿಸ್. ಸಿ ಫಸ್ಟ್ ಏನಂತಂದ್ರೆ ನಿಮಗೆ ವರ್ಟಿಸಿಸ್ ಇರುತ್ತೆ, ಓಕೆನಾ. ಆಮೇಲೆ ಎಡ್ಜ್ ವೇಟ್ಸ್ ಇರುತ್ತೆ, ಆಮೇಲೆ ಹೆಮಿಲಿಟನಿಯನ್ ಸೈಕಲ್ ಅಂತ ಇರುತ್ತೆ. ಅದೆಲ್ಲ ನಾನು ಹೇಳ್ತೀನಿ ಏನಂತ, ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನಿಮಗೂ. ಫಸ್ಟ್ ಲೆಟ್ಸ್ ಡಿಸ್ಕಸ್ ವಾಟ್ ಆರ್ ದೀಸ್. ಆಸ್ ಐ ಸೆಡ್, ವರ್ಟಿಸಸ್ ವಿಲ್ ಬಿ ದೇರ್, ಎಡ್ಜ್ ವೇಟ್ಸ್ ವಿಲ್ ಬಿ ಕನ್ಸಿಡರ್ಡ್ ಇನ್ ಆರ್ಡರ್ ಟು ರೆಪ್ರೆಸೆಂಟ್ ದ ಡಿಸ್ಟೆನ್ಸಸ್. ಓಕೆ, ದಿಸ್ theory part you can do it. Next is to find that shortest, you can use Hamilton circuit of the graph. Okay, ಹ್ಯಾಮಿಲ್ಟೋನಿಯನ್ ಸೈಕಲ್ ಅಂತಂದ್ರೆ ಇಟ್ ಇಸ್ ಪಾಸಸ್ ಥ್ರೂ ಆಲ್. ಒಂದು ನಿಮಗೆ ಗ್ರಾಫ್ ಇದೆ ಅಂತ ಅಂದ್ರೆ ಇದನ್ನ ನೀವು ಒಂದು ಗ್ರಾಫ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳಿ. ಈ ನೋಡು, ಈ ನೋಡು, ಈ ನೋಡು, ಈ ನೋಡು, ದಟ್ ಮೀನ್ಸ್ ಆಲ್ ದ 1 2 3 4 ನೋಡ್ ಆಲ್ ಶುಡ್ ಬಿ ವಿಸಿಟೆಡ್ ಒನ್ಸ್. ಇವಾಗ 2 3 4 ನ ವಿಸಿಟ್ ಮಾಡಿ 1 ನ ಬಿಡೋದು ಅದೆಲ್ಲ ಆಗಲ್ಲ, ಓಕೆನಾ. ದಟ್ ಇಸ್ ದ ಮೇನ್ ಐಡಿಯಾ ಬಿಟ್ವೀನ್ ಹಿಯರ್. ಅಂಡ್ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ ಮೀನ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. See what they have given here. You can see A, B, C, D is being given. I'll draw the graph. Here you can see A, B, C and D here, and the distance here is 1, here it is 3, here it is 2, here it is 5, and here it is 8, and here it is 7. Okay na. ಈ ಗ್ರಾಫ್ ಕೊಟ್ಟಿದ್ದಾರೆ ನಮಗೆ. ಹೆಂಗೆ ನಾವು ಎ ಟು ಎ, ಇವಾಗ ನೀವು ಎಲ್ಲಿಂದ ಲೈಕ್ ಸೋರ್ಸಿಂದ ಸ್ಟಾರ್ಟ್ ಮಾಡಿರ್ತೀರಾ ಅಂದರೆ ನೀವು ವಾಪಸ್ ಅಲ್ಲಿಗೆ ಬರಬೇಕಲ್ವಾ. ಸೊ ದಟ್ ಈಸ್ ದ ಮೇನ್ ಐಡಿಯಾ ಹಿಯರ್, ಓಕೆನಾ. ನೀವು ಒಂದು ಗೋಲ್ ನೋಡ್ ಅಂತ ಹೇಳಿ ತಗೊಳ್ಳಿ, ಓಕೆನಾ. ಎ ಟು ಎನ ಟ್ರಾವೆಲ್ ಮಾಡಬೇಕು. ಇವಾಗ ನಿಮಗೆ ವಾಟ್ ಆರ್ ಆಲ್ ದ ಪಾಸಿಬಲ್ ವೇಸು ಅಂತ ಹೇಳಿ ನೋಡೋಣ. ಈಗ ನೀವು ಐದರ್ ಎ ಟು ಬಿ ಹೋಗ್ಬೋದು, ಬಿ ಟು ಸಿ ಹೋಗ್ಬೋದು, ಸಿ ಟು ಡಿ ಹೋಗ್ಬೋದು, ಮತ್ತೆ ಡಿ ಟು ಎ ಹೋಗ್ಬೋದು, ಓಕೆನಾ. ದ ಡಿಸ್ಟೆನ್ಸ್ ವಿಲ್ ಬಿ ವಾಟ್? 2 8 1 and 7, ಓಕೆನಾ. 18 ಆಗುತ್ತೆ. ಹಿಯರ್ ಯು ಕ್ಯಾನ್ ಸಿ. ನೆಕ್ಸ್ಟ್ ಏನಾಗ್ಬೋದು? ಎ ಬಿ ಡಿ ಮತ್ತೆ ಎಗ್ ಹೋಗ್ಬೋದು, ಓಕೆನಾ. ಎ ಬಿ ಡಿ ಎ, ಇಲ್ಲಾಂದ್ರೆ ಎ ಬಿ ಡಿ ಸಿ ಎ, ಓಕೆನಾ. ಈ ವೇ ಹೋದ್ರೆ ನಿಮಗೆ 11 ಆಗುತ್ತೆ. ದಟ್ ಇಸ್ ಮಿನಿಮಮ್ ಡಿಸ್ಟೆನ್ಸ್ ಆಯಿತು ಕಂಪೇರ್ ಟು 18. ಫಸ್ಟು 18 ಬಂತು, ಆಮೇಲೆ 11 ಬಂತು. ನೆಕ್ಸ್ಟ್ ನೋಡಿ, ಎ ಇಂದ ಸಿ ಟ್ರಾವೆಲ್ ಮಾಡ್ತೀರಾ, ಸಿ ಟು ಬಿ ಟ್ರಾವೆಲ್ ಮಾಡ್ತೀರಾ, ಬಿ ಟು ಡಿ ಟ್ರಾವೆಲ್ ಮಾಡ್ತೀರಾ, ಡಿ ಟು ಎ ಟ್ರಾವೆಲ್ ಮಾಡ್ತೀರಾ. ಇಷ್ಟೆಷ್ಟಾಯಿತು? 23 ಆಯಿತು. ದಿಸ್ ಇಸ್ ಆಲ್ಸೋ ಗ್ರೇಟರ್, ದಿಸ್ ಇಸ್ ಆಲ್ಸೋ ಗ್ರೇಟರ್, ಸೊ ವಿಲ್ ನಾಟ್ ಕನ್ಸಿಡರ್ ಇಟ್. ನೆಕ್ಸ್ಟ್ ಏನು ಮಾಡ್ತೀರಾ? ಎ ಟು ಸಿ ಹೋಗ್ತೀರಾ, ಸಿ ಟು ಡಿ ಹೋಗ್ತೀರಾ, ಡಿ ಟು ಬಿ ಹೋಗ್ತೀರಾ, ಬಿ ಟು ಎ ಹೋಗ್ತೀರಾ. ಇಲ್ಲೂ ನಿಮಗೆ ಎಷ್ಟು ಬಂತು? ಡಿಸ್ಟೆನ್ಸ್ 11 ಬಂತು. ಜಸ್ಟ್ ಡಿಸ್ಟೆನ್ಸ್ ಹೌ ಐ ಆಮ್ ಕ್ಯಾಲ್ಕುಲೇಟಿಂಗ್ ಅಂದರೆ ಯು ಹ್ಯಾವ್ ಟು ಆ್ಯಡ್ ವಾಟ್ ಆರ್ ದ nodes distances between those elements. okay, next ಏನು ಮಾಡ್ತೀರಾ? ಇದು 11 ಬಂತು, ಓಕೆನಾ. here also we got 11, here also we got 11. okay, now what you will do? a to d you will travel, d to b you will travel, b to c you will travel, and c to a, ಓಕೆನಾ. ನೆಕ್ಸ್ಟ್ ಅದು ಎಷ್ಟು ಬಂತು? 23 ಬಂತು. ಅಗೇನ್ ಇಟ್ ಇಸ್ ಗ್ರೇಟರ್ ವ್ಯಾಲ್ಯೂ. ನೆಕ್ಸ್ಟ್ ಎ ಟು ಡಿ ಹೋಗ್ತೀರಾ, ಡಿ ಟು ಸಿ ಹೋಗ್ತೀರಾ, ಸಿ ಟು ಬಿ ಹೋಗ್ತೀರಾ, ಬಿ ಟು ಎ ಹೋಗ್ತೀರಾ, ಎ ಡಿ ಸಿ ಬಿ ಎ, ಓಕೆನಾ. ಇದು 18 ಬಂತು. ದಿಸ್ ಇಸ್ ಆಲ್ಸೋ ಗ್ರೇಟರ್. ಸಿ 11 ಇದ್ರ ಎಲ್ಲದರಲ್ಲೂ ಕಂಪೇರ್ ಮಾಡಿದ್ರೆ 11 ಇಸ್ ದ ಸ್ಮಾಲ್. ಸೊ ಯು ವಿಲ್ ಟೇಕ್ ಇಟ್ ಆಸ್ ಆಪ್ಟಿಮಲ್ ಸೊಲ್ಯೂಷನ್. ಯು ವಿಲ್ ಕನ್ಸಿಡರ್ ದ ಮಿನಿಮಮ್ ಡಿಸ್ಟೆನ್ಸ್ ಟು ಬಿ ದ 11 in the given problem, ಓಕೆನಾ. ನೆಕ್ಸ್ಟ್ ಎಕ್ಸಾಸ್ಟಿವ್ ಮೆಥಡ್ ಸರ್ಚ್ ಅಂತಾನು ಯೂಸ್ ಮಾಡ್ತಾರೆ. ಫಸ್ಟ್ ನೀವು ಒಂದು ಸ್ಟಾರ್ಟಿಂಗ್ ವರ್ಟೆಕ್ಸ್ನ ಕಂಡಿಡ್ಕೊಂಡ್ವಿ ಅಲ್ವಾ, ಇನ್ ದ ಗಿವನ್ ಗ್ರಾಫ್, ದಟ್ ಇಸ್ ಎ. ನೆಕ್ಸ್ಟ್ n-1 ಸಿಟೀಸ್ ಅಂತಂದ್ರೆ ನಿಮಗೆ n ಸಿಟೀಸ್ ಇದೆ ಅಂತಂದ್ರೆ n-1 ಸಿಟೀಸ್ ಎಲ್ಲದಕ್ಕೂ ನೀವು ಏನು ಮಾಡಬೇಕು? ಆಲ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್. ದಟ್ ಇಸ್ ಇಫ್ ಯು ಹ್ಯಾವ್ ಎ ಬಿ ಸಿ ಡಿ ಎ ಹೋದ್ರಿ, ಎ ಡಿ ಬಿ ಸಿ ಎ ಹೋದ್ರಿ ಅಂದರೆ ಆಲ್ ದ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಯು ಹ್ಯಾವ್ ಟು ಟ್ರೈ, ಓಕೆನಾ. ಕಂಪ್ಯೂಟ್ ದ
ಲೆಂತ್ ಅಂದರೆ ಎಲ್ಲದಕ್ಕೂ ಲೆಂತ್ ಅಂದರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರಿ. ನೆಕ್ಸ್ಟ್ ಸೆಲೆಕ್ಟ್ ದ ಶಾರ್ಟೆಸ್ಟ್ ಅಂದರೆ ವಿಚ್ ಇಸ್ ಶಾರ್ಟೆಸ್ಟ್, ದಟ್ ಈಸ್ 11, ಯು ಟುಕ್ ಇಟ್ ಆಸ್ ಆಪ್ಟಿಮಲ್ ಸೊಲ್ಯೂಷನ್. ಆ್ಯಂಡ್ ಹಿಯರ್ ದ ಟೈಮ್ ಕಾಂಪ್ಲೆಕ್ಸಿಟಿ ಇಸ್ ಆಫ್ n ಫ್ಯಾಕ್ಟೋರಿಯಲ್ ಆ್ಯಂಡ್ ಇಟ್ ಈಸ್ ಇಂಪ್ರಾಕ್ಟಿಕಲ್ ಫಾರ್ ಲಾರ್ಜ್ ವ್ಯಾಲ್ಯೂಸ್ ಆಫ್ n. ಇವಾಗ n ಏನಾದರೂ 100 ನಂಬರ್ಸ್ ಕೊಟ್ಬಿಟ್ರೆ ಇಟ್ ಈಸ್ ಇಂಪ್ರಾಕ್ಟಿಕಲ್, ದಟ್ ಈಸ್ ಇಟ್ ವಿಲ್ ನಾಟ್ ವರ್ಕ್ ಅಂತ. Next is about the knapsack problem. This is also well known problem here. See, ನಿಮಗೆ ಒಂದು W1, W2, W3 ಅಂತ ವೇಟ್ಸ್ ಕೊಟ್ಟಿರ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಅದ್ರ ವ್ಯಾಲ್ಯೂ V1, V2, V3 ಅಪ್ ಟು WN ಅಪ್ ಟು VN ಕೊಟ್ಟಿರ್ತಾರೆ. ಮತ್ತೆ W ಅನ್ನೋದು ನ್ಯಾಪ್ಸ್ಯಾಕ್ ಕೆಪಾಸಿಟಿ. ಇದೇನಿದು ನ್ಯಾಪ್ಸ್ಯಾಕ್ ಕೆಪಾಸಿಟಿ ನೆನ್ಪಿಟ್ಕೋಬೇಕು, ಓಕೆನಾ. ನೀವು ಒಂದು ಸ್ಟ್ಯಾಕ್ ತರ ಇರುತ್ತೆ ಅಂತಂದ್ರೆ ನೀವು ಅದಕ್ಕೆ ವ್ಯಾಲ್ಯೂಸ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ದಟ್ ಈಸ್ ದ ಬೇಸಿಕ್ ಐಡಿಯಾ ಹಿಯರ್ ಇನ್ ವಾಟ್ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ನೋಡಿ, ಫಸ್ಟು ನ್ಯಾಪ್ಸ್ಯಾಕ್ ಎಂಟಿ ಇದೆ, ದಟ್ ಈಸ್ ವೇಟ್ ಇಸ್ ಗಿವನ್ ಆಸ್ 7 ಆ್ಯಂಡ್ ವ್ಯಾಲ್ಯೂ ಇಸ್ ಗಿವನ್ ಆಸ್ 42, 3, 12, 4, 40 ಆ್ಯಂಡ್ 5 ಆ್ಯಂಡ್ 25. ಓಕೆ, ಫಸ್ಟು ನಾವು ನಲ್ ಸೆಟ್ನ ತಗೋಬೇಕು, ಓಕೆನಾ. ಫಸ್ಟ್ ನೀವು ಸಬ್ಸೆಟ್ನ ಕನ್ಸಿಡರ್ ಮಾಡ್ತೀರಾ, ಟೋಟಲ್ ವೇಟು ಮತ್ತು ಟೋಟಲ್ ವ್ಯಾಲ್ಯೂ. ವಾಟ್ ಯು ವಿಲ್ ಕನ್ಸಿಡರ್? ಸಬ್ಸೆಟ್, ಟೋಟಲ್ ವೇಟ್ ಆ್ಯಂಡ್ ಟೋಟಲ್ ವ್ಯಾಲ್ಯೂ. ಫಸ್ಟ್ ನಲ್ ಸೆಟ್ಟಿಗೆ ನೀವು ಟೋಟಲ್ ವೇಟ್ 0ನೇ ಇರುತ್ತೆ, ವ್ಯಾಲ್ಯೂ V1 ಅಂದ್ರೆ ಏನ್ ಕನ್ಸಿಡರ್ ಮಾಡ್ಕೊಂಡ್ವಿ? ವ್ಯಾಲ್ಯೂ ಅಲ್ವಾ. ನೀವು ವ್ಯಾಲ್ಯೂಗೆ ಇಲ್ಲಿ ಡಾಲರ್ ಹಾಕ್ತಿದ್ದೀರಾ, ಯಾಕಂದ್ರೆ ದೇ ಆರ್ ಗಿವನ್ ಇನ್ ಟರ್ಮ್ಸ್ ಆಫ್ ಡಾಲರ್. ಓಕೆ, ಬಿಕಾಸ್ ಇನ್ ದ ಕ್ವೆಶ್ಚನ್ ದೇ ಹ್ಯಾವ್ ಗಿವನ್ ಆಸ್ ದಿಸ್. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಸಿ 1 ಅಂದ್ರೆ ಐಟಮ್ 1ಗೆ ಬನ್ನಿ. ಐಟಮ್ 1 ವೇಟ್ ಎಷ್ಟು? 7 ಅಂಡ್ ದ ವ್ಯಾಲ್ಯೂ 42. ಅಗೇನ್ ಹಿಯರ್ ಇಟ್ಸ್ 3 and 12, ಹಿಯರ್ ಇಟ್ ಇಸ್ 4 and 40, ಇಲ್ಲಿ 5 and 25. ಇಷ್ಟು ಫಿಲ್ ಮಾಡ್ಕೊಂಡ್ರಿ ಅಲ್ವಾ. ನೀವಿವಾಗ ಮತ್ತೆ ಕಾಂಬಿನೇಷನ್ಸ್ ಮಾಡಬೇಕು. 1, 2, 1 ಜೊತೆ 2, 1 ಮತ್ತೆ 3, 1 ಮತ್ತೆ 4, ಮತ್ತೆ 2, 3, 2, 4, 3, 3, 3, 4 ಆ ಥರ ಎಲ್ಲ ಪಾಸಿಬಲ್ 3, 4 ಮಾಡಿ. ಮತ್ತೆ ನೆಕ್ಸ್ಟ್ 1, 2, 3 ಮಾಡಿ. ನೆಕ್ಸ್ಟ್ 2, 3, 4 ಮಾಡಿ. ನೆಕ್ಸ್ಟ್ 1, 2, 3, 1, 2, 4, 1, 3, 4, 1, 2, 3, 4 ಆಲ್ 4 ಕಂಬೈನ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಕಾಂಬಿನೇಷನ್ ಮಾಡಿ. ಅದಕ್ಕೆ ಅಂದರೆ ಲೈಕ್ ಯು ಹ್ಯಾವ್ ಟು ಆ್ಯಡ್ ಅಂತ. ಸಿ 1 ಇಫ್ ಐ ಸೇ ಯು ವಿಲ್ ಬಿ ಗೆಟಿಂಗ್, ಸಿ ಹಿಯರ್ 1 and 2 they have asked, right? 1 ವ್ಯಾಲ್ಯೂ ಎಷ್ಟು? 42 ಮತ್ತೆ 12 ಆಯ್ತಾ. ಎಷ್ಟಾಯ್ತು? 42 ಮತ್ತೆ 12 ಎಷ್ಟಾಯ್ತು? ಇದು 4 ಆಯ್ತು, ಇದು 54 ಆಯ್ತು. ಓಕೆನಾ, ದಿಸ್ ಇಸ್ ದ ವ್ಯಾಲ್ಯೂ ದಟ್ ಇಸ್ ಗಿವನ್ ಹಿಯರ್. ಓಕೆನಾ, ಅವರು ಒಂದು ಕೆಪಾಸಿಟಿ ಅಂತ ಕೊಟ್ಟಿರ್ತಾರೆ. ಓಕೆನಾ, ನಿಮಗೆ ಅವರು ಕೆಪಾಸಿಟಿ ಎಷ್ಟು ಕೊಟ್ಟಿರ್ತಾರೆ ಅದಕ್ಕಿಂತ ಎಕ್ಸೀಡ್ ಆಗಬಾರ್ದು ವ್ಯಾಲ್ಯೂ. ಓಕೆ, ಈಗ ನೀವು 1 ಮತ್ತೆ 3 ತಗೋತಿದ್ದೀರಾ ಅಲ್ವಾ. 1 ಮತ್ತೆ 3 ತಗೋತಿದ್ದೀರಾ ಅಂತಂದ್ರೆ ಎಷ್ಟಾಯ್ತು? 42 ಮತ್ತೆ 40 ಆಯ್ತು, ದಟ್ ಇಸ್ 82. ವ್ಯಾಲ್ಯೂ ಇಸ್ ಗ್ರೇಟರ್ ಇಫ್ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ ದಟ್ ಇಸ್ ಕೆಪಾಸಿಟಿ ವ್ಯಾಲ್ಯೂ ಲೆಸ್, ಅಂಡ್ ಇಫ್ ಯು ಟೇಕ್ ದ knapsack capacity value as 82, it will not be suitable. So that is how they are saying. Okay, so it is not feasible. Again here it is not feasible. 1 and 4 ಗೆ 1 and 4 ಎಷ್ಟಾಗತ್ತೆ? 42 ಮತ್ತೆ 25, 7 and 6, 67. It is also not feasible. And 2 and 3, 53, 52. Just you have to add. And if the value comes greater than the given value, you will be considering it as what? As the non-feasible. And the information will be highlighted in bold. Okay, next to decrease and conquer method. Decrease and conquer method ಅಂತಂದ್ರೆ ಫಸ್ಟ್ ನಿಮಗೆ ಒಂದು ಅಲ್ಗಾರಿದಮ್ ಇದೆ ಅಂತಂದ್ರೆ ಯು ವಿಲ್ ಡಿಕ್ರೀಸ್ ದಟ್. ಅಂದ್ರೆ ಈಗ 2 ಇರೋದನ್ನ ನೀವು 1 ಮಾಡ್ತೀರಾ, ಆಮೇಲೆ ಅದನ್ನ ಕಾನ್ಕರ್ ಮಾಡ್ತೀರಾ. ಅಗೇನ್ ಯು ವಿಲ್ ಮೇಕ್ ಇಟ್ as 2 and you will solve the problem. That is the basic idea here. You will decrease, solve and again conquer it. That is combine. ನೆಕ್ಸ್ಟ್ ಫಸ್ಟು ಇದರಲ್ಲಿ ನಿಮಗೆ ಟಾಪ್ ಡೌನ್ ಮ್ಯಾನರ್ ಬರುತ್ತೆ, ಇಲ್ಲ ಬಾಟಮ್ ಅಪ್. ಟಾಪ್ ಡೌನ್ ಬರುತ್ತೆ, ಇಲ್ಲ ಬಾಟಮ್ ಅಪ್ ಬರುತ್ತೆ. ಓಕೆ, ಸಿ ಇದು ಕಾನ್ಸ್ಟೆಂಟ್ ಫ್ಯಾಕ್ಟರ್ ಅದೆಲ್ಲ ನೀವು ನೋಡ್ಕೋಬಹುದು. ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಮೇನ್ ವಾಟ್ ಇಸ್ ರಿಕ್ವೈರ್ಡ್. ಸಿ ಫಸ್ಟ್ ಪ್ರಾಬ್ಲಮ್ ಆಫ್ ಸೈಜ್ n ಇದೆ ಅಂತಂದ್ರೆ ಸಬ್ ಪ್ರಾಬ್ಲಮ್ n-1 ಇರುತ್ತೆ. ಸೊಲ್ಯೂಷನ್ ಟು ದ ಸಬ್ ಪ್ರಾಬ್ಲಮ್ ಅಂಡ್ ಸೊಲ್ಯೂಷನ್ ಟು ದ ಒರಿಜಿನಲ್ ಪ್ರಾಬ್ಲಮ್ ವಿಲ್ ಬಿ ಗಿವನ್. ಸಿ ವೆನ್ ಯು ಹ್ಯಾವ್ 1 ಪ್ರಾಬ್ಲಮ್ ಯು ವಿಲ್ ಬಿ ಹ್ಯಾವಿಂಗ್ ಸಬ್ ಪ್ರಾಬ್ಲಮ್. ಓಕೆನಾ, ಈ ಸಬ್ ಪ್ರಾಬ್ಲಮ್ಮು ಚಿಕ್ಕದು. ಓಕೆ, ಇದಕ್ಕೆ ನೀವು ಒಂದು ಸೊಲ್ಯೂಷನ್ ಅಂದ್ರೆ ಡನ್, ಸೊಲ್ಯೂಷನ್ ಡನ್ ಅಂತಂದ್ರೆ ಇದಕ್ಕೂ ನಿಮಗೆ ಸೊಲ್ಯೂಷನ್ ಬಂತು ಅಂತ. ದಟ್ ಇಸ್ ಹೌ ದೇ ಆರ್ ಸೇಯಿಂಗ್ ಹಿಯರ್. ದಟ್ ಇಸ್ ಡಿಕ್ರೀಸ್ ಬೈ 1. ಓಕೆನಾ, ಇದರಲ್ಲಿ ಡಿಕ್ರೀಸ್ ಬೈ ಹಾಫ್ ಅಂತಂದ್ರೆ ನಿಮಗೆ 1 ಪ್ರಾಬ್ಲಮ್ ಇದೆ ಅಂತಂದ್ರೆ ಯು ವಿಲ್ ಡಿಕ್ರೀಸ್ ಇಟ್ ಬೈ, ಇವಾಗ ನಿಮಗೆ 10 ಇದೆ ಅಂತಂದ್ರೆ 10/2 ಮಾಡ್ತೀರಾ. ಅಂದ್ರೆ 5 ಅಂತ ಸಬ್ ಪ್ರಾಬ್ಲಮ್ ಡಿವೈಡ್ ಮಾಡ್ಕೊಂಡು ನೀವು 5 ಮತ್ತೆ 5ನ ಡಿವೈಡ್ ಮಾಡ್ಕೊಂಡು ಈ 2 5 ಸಿಂಗಲ್ ಆಗಿ ಸಾಲ್ವ್ ಮಾಡಿ ಅಂಡ್ ಯು ವಿಲ್ ಮೇಕ್ ಇಟ್ ಆಸ್ 10. ದಟ್ ಇಸ್ ಹೌ ದ ಸೊಲ್ಯೂಷನ್ ಟು ದ ಒರಿಜಿನಲ್ ಪ್ರಾಬ್ಲಮ್ ಇಸ್ ಹ್ಯಾಪನಿಂಗ್. ಓಕೆ, here if it is greater than 0, if it is positive it is n-1 into a, and if it is 0 it is 1. Again here you can see the values.
ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಬಂದು ಇನ್ಸರ್ಷನ್ ಸಾರ್ಟ್. ಇದರಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಕೇಳೋದೇ ನ್ಯೂಮರಿಕಲ್ ಸಾರ್ಟಿಂಗ್ ಅಲ್ಲಿ. ಕ್ವಿಕ್ ಸಾರ್ಟು, ಇನ್ಸರ್ಷನ್ ಸಾರ್ಟು, ಮರ್ಜ್ ಸಾರ್ಟು ಎಲ್ಲದರಲ್ಲೂ ಕೇಳೋದೇ ಮೋಸ್ಟ್ ಪ್ರಾಬಬ್ಲಿ numerical. First I'll be explaining the theory part, how does the insertion sort works anta, then we will be discussing the example clearly. Okay na, first now insertion works antandre similar to arranging playing our cards in the hand. Now cards henga aadtivalla, the same way we will be handling it. See, first it is simple method from left to right follow ಮಾಡುತ್ತೆ. Okay na, left to ರೈಟ್ ಅಲ್ಗಾರಿದಮ್ನ ಫಾಲೋ ಮಾಡುತ್ತೆ ಇದು ಇನ್ಸರ್ಷನ್ ಸಾರ್ಟ್. ಫಸ್ಟ್ ನೀವು ಅರೇನ ಸ್ಟೋರ್ ಮಾಡ್ಕೋತೀರಾ, ಯು ವಿಲ್ ಕಂಪೇರ್ ಇಟ್ ವಿತ್ ಪ್ರೀವಿಯಸ್ ಎಲಿಮೆಂಟ್ ಅಂಡ್ ದೆನ್ ಯು ವಿಲ್ ಆಡ್ ಇಟ್, ಮೂವ್ ಇಟ್ ಟು ಪೊಸಿಷನ್ ಇಫ್ ಇಟ್ ಇಸ್ ಗ್ರೇಟರ್ ವ್ಯಾಲ್ಯೂ ಅಂಡ್ ಇಫ್ ಇಟ್ ಇಸ್ ಕರೆಕ್ಟ್ ಇಟ್ ವಿಲ್ ಬಿ ಇನ್ಸರ್ಟೆಡ್. ಓಕೆನಾ, ನೀವು ಅಲ್ಗಾರಿದಮ್ ನೋಡ್ಬೋದು. ಫಾರ್ i 1 ಇರುತ್ತೆ, n-1 ಎಲಿಮೆಂಟು v ಅಂತ ಹೇಳಿ ವೇರಿಯೇಬಲ್ ತಗೊಂಡು ಅರೇ ಆಫ್ i ಹಾಕ್ತೀರಾ. j ಏನಾಗಿರುತ್ತೆ ವ್ಯಾಲ್ಯೂ i-1 ಆಗಿರುತ್ತೆ, ಅಂದ್ರೆ 1 ಡಿಕ್ರಿಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಜೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಮತ್ತೆ ಜೆ ಏನಾದ್ರು ಗ್ರೇಟರ್ ದನ್ ವಿ ಇತ್ತಂದ್ರೆ ವೆನ್ ಯು ಕಂಪೇರ್ ಟು ಎಲಿಮೆಂಟ್ಸ್ ಇಫ್ ಇಟ್ ಇಸ್ ಗ್ರೇಟರ್ ಯು ವಿಲ್ ಸ್ವಾಪ್ ಅಂತಂದ್ರೆ j+1 ಇರೋದನ್ನ, ಅಂದ್ರೆ ಇದು ಜೆ ಅಂತ ಕನ್ಸಿಡರ್ ಮಾಡ್ಕೊಂಡು ಇದನ್ನ j+1 ಅಂತಂದ್ರೆ ಇಫ್ ಇಟ್ ಇಸ್ ಗ್ರೇಟರ್ ಅಂದ್ರೆ ಜೆ ಗ್ರೇಟರ್ ಇದ್ರೆ ಇದು ಇಲ್ಲಿ ಹೋಗ್ಬೇಕು, ಇದು ಅಲ್ಲಿ ಬರ್ಬೇಕಲ್ವಾ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಸ್ವಾಪ್ ಫಂಕ್ಷನ್ ಅಂಡ್ ಜೆ ವಿಲ್ ಬಿ j-1. ಸೊ ಹಿಯರ್ ಯು ವಿಲ್ ಬಿ ರಿಪ್ಲೇಸಿಂಗ್ ಇಟ್ ವಾಟ್ j-1 ಹಿಯರ್ ಇಫ್ ಇಟ್ ಇಸ್ j. ಓಕೆ, ನೆಕ್ಸ್ಟ್ ಯು ವಿಲ್ ಬಿ ಆಡಿಂಗ್ ದಿಸ್ v. ಸಿ ಈ ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಏನು ಕೊಟ್ಟಿದ್ದಾರೆ, 89, 45, 68, 90, 29, 34 ಅಂಡ್ 17 ಕೊಟ್ಟಿದ್ದಾರೆ. ನೀವು ಫಸ್ಟ್ ಈ ಎರಡು ಎಲಿಮೆಂಟ್ನ ಚೆಕ್ ಮಾಡ್ಕೊಳ್ಳಿ. 89 ಮತ್ತೆ 45, 89 ಇಸ್ ಗ್ರೇಟರ್, ಸೊ ಯು ವಿಲ್ ಶಿಫ್ಟ್ 45 ಹಿಯರ್, 89 ಹಿಯರ್. 68 ಇದೆಲ್ಲ ಹಾಗೆ ಇರುತ್ತೆ ರಿಮೈನಿಂಗ್. ಮತ್ತೆ ಇದೆರಡನ್ನ ಚೆಕ್ ಮಾಡ್ಕೊಳ್ಳಿ. 45 ಇಲ್ಲೇ ಇರುತ್ತೆ, ಇದು ಗ್ರೇಟರ್ ಆಗಿರೋದ್ರಿಂದ 68ನ ಇಲ್ಲಿ ರಿಪ್ಲೇಸ್ ಮಾಡಿ. ನೆಕ್ಸ್ಟ್ ಮಿಕ್ಕಿದ ಎಲಿಮೆಂಟ್ಸ್ ಎಲ್ಲ ಹಾಗೆ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, 89 ಮತ್ತೆ 90 ಮಾಡಿ. 89 ಇಸ್ ಲೆಸ್ ದನ್ 90, ಸೊ ಇಟ್ ಇಸ್ ಕರೆಕ್ಟ್. ಈ ಆರ್ಡ್ರಲ್ಲೇ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ, ನೀವು 90 ಮತ್ತೆ 29 ಸಾರ್ಟ್ ಮಾಡಿದಾಗ 29 ಇಸ್ less and 90 is greater, so you will shift it to the value of 1, that is first position, and then again 34 e position ಗೆ ಬರುತ್ತೆ after 29, 17 first position ಗೆ ಹೋಗುತ್ತೆ because it is less than 29 again. This is how insertion sort works. ಅಂದ್ರೆ ಎರಡು ಎಲಿಮೆಂಟ್ ನ ಕಂಪೇರ್ ಮಾಡ್ತೀರಾ, ಇಲ್ಲಿ 1 ಮತ್ತೆ 2 ಇತ್ತಂದ್ರೆ you will not change anything. ಇಲ್ಲಿ 2 ಮತ್ತೆ 3 ಇತ್ತಂತಂದ್ರು you will not change anything, ಬಟ್ ಇಲ್ಲಿ 3 ಆಗಿ 2 ಆದಾಗ ನೀವು 2, 3 ಅಂತ ಸ್ವಾಪ್ ಮಾಡ್ತೀರಾ. ಜಸ್ಟ್ ಇಟ್ ಇಸ್ ಸ್ವಾಪಿಂಗ್. ಬೆಸ್ಟ್ ಕೇಸ್, ವರ್ಸ್ಟ್ ಕೇಸ್, ಆವರೇಜ್ ಕೇಸ್ ನೋಡ್ಕೋಬಹುದು. O of n ಸ್ಕ್ವೇರ್ ಅಂಡ್ O of n ಸ್ಕ್ವೇರ್. ಇದು ಸಿಂಪಲ್, ಈಸಿ ಟು ಎಫಿಷಿಯಂಟು ಅಂಡ್ ಇಟ್ ಇಸ್ ಸ್ಟೇಬಲ್ ಸಾರ್ಟಿಂಗ್. ಇವಾಗ ಲಾರ್ಜ್ ಡೇಟಾ ಸೆಟ್ಸ್ ಕೊಟ್ಟರೆ, ಇವಾಗ ನಿಮಗೆ ಹಂಡ್ರೆಡ್ಸ್ ಆಫ್ ನಂಬರ್ಸ್ ಕೊಟ್ಟಾಗ ನಿಮಗೆ ಇದರಲ್ಲಿ ಸಾರ್ಟ್ ಮಾಡಕ್ಕೆ ಕಷ್ಟ ಆಗುತ್ತೆ. ದಟ್ ಈಸ್ ಮೇನ್ ಡಿಸ್ಅಡ್ವಾಂಟೇಜ್ ಇನ್ ವಾಟ್ ಇನ್ಸರ್ಷನ್ ಸಾರ್ಟ್. ನೆಕ್ಸ್ಟ್ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಬಂದು ಟೊಪಾಲಜಿಕಲ್ ಸಾರ್ಟಿಂಗ್. ಓಕೆನಾ, ಇದರಲ್ಲೂ ಮೇನ್ಲಿ ಯಾವ ಕ್ವೆಶನ್ಸ್ ಕೇಳ್ತಾರೆ ಅಂತಂದ್ರೆ, ಒಂದು ಗ್ರಾಫ್ ಕೊಟ್ಬಿಟ್ಟು ಸಾಲ್ವ್ ಇಟ್ ಯೂಸಿಂಗ್ ದ ಟೊಪಾಲಜಿಕಲ್ ಸಾರ್ಟ್ ಅಂತಾನೆ ಮೋಸ್ಟ್ ಆಫ್ ದಿ ಕ್ವೆಶನ್ ಪೇಪರ್ಸ್ ಅಲ್ಲಿ ಕೇಳಿರೋದು. ಲೆಟ್ ಸಾಲ್ವ್ ಇಟ್. ಓಕೆ, see, first they have given a diagram and a DFS traversal for it. First we will try to understand what is topological sorting. First topological sorting ಅಂತಂದ್ರೆ ಒಂದು ಲೀನಿಯರ್ ಆರ್ಡರ್ ಕೊಡುತ್ತೆ. ಇವಾಗ ನಿಮಗೆ ಒಂದು ಗ್ರಾಫ್ ಇದೆ ಅಂತಂದ್ರೆ ಇಟ್ ವಿಲ್ ಪ್ರೊವೈಡ್ ವಾಟ್ ಲೀನಿಯರ್ ಆರ್ಡರ್ ಫಾರ್ ಇಟ್. ಲೀನಿಯರ್ ಆರ್ಡರ್ನ ಪ್ರೊವೈಡ್ ಮಾಡುತ್ತೆ ಯೂಸಿಂಗ್ ಒಂದು ವರ್ಟಿಸಸ್ ನ ಯೂಸ್ ಮಾಡಿಕೊಂಡು ಇಟ್ ವಿಲ್ ಬಿ ಗಿವಿಂಗ್ ಇನ್ ಅ ಡಿರೆಕ್ಟೆಡ್ ಗ್ರಾಫ್. ಓಕೆನಾ, ಒಂದು ಡಿರೆಕ್ಟೆಡ್ ಗ್ರಾಫ್ ಇದೆ ಅಂತಂದ್ರೆ ನಾವು ಅದಕ್ಕೆ ಮಾತ್ರ ಮಾಡೋಕ್ಕಾಗೋದು. ಡೈರೆಕ್ಟೆಡ್ ಗ್ರಾಫ್ ಅಂತಂದ್ರೆ ಡಯಾಗ್ರಾಫ್, ಅದನ್ನೇ ನಾವು ಡಯಾಗ್ರಾಫ್ ಅಂತ ಕರಿತೀವಿ, ವಿಚ್ ಹ್ಯಾವ್ ಡೈರೆಕ್ಷನ್ಸ್ ಅಂಡ್ ಎಡ್ಜಸ್. ಓಕೆ, now let's discuss this, you will understand. See, first they have given C1, C3, C4, C2, here it is C5 and here it is again the arrow. First what, see, ನಮಗೆ ಫಸ್ಟು ಇದರಲ್ಲಿ ಐಡಿಯಾ ಏನಂತಂದ್ರೆ, ಡಿಲೀಟ್ ದ ಇನ್ಕಮಿಂಗ್ ನೋಡ್ನ ಡಿಲೀಟ್ ಮಾಡಬೇಕು ವಿತ್ ಔಟ್ ಗೋಯಿಂಗ್ ಆರೋ ಅಂದ್ರೆ ಡೈರೆಕ್ಷನ್. ಓಕೆನಾ, ಇವಾಗ ನೀವು ಇದನ್ನ ಡಿಲೀಟ್ ಮಾಡ್ತೀರಾ ಅಂದ್ರೆ ಇದು ಔಟ್ ಗೋಯಿಂಗ್ ಆರೋ ಇದ್ರೆ ಇದನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಟೊಪಾಲಜಿಕಲ್ ಸಾರ್ಟ್ ಮೀನಿಂಗ್. ಓಕೆನಾ, ಐ ಜೂಮ್ ಔಟ್ ಸೊ ದಟ್ ಐ ಕ್ಯಾನ್ ಸಾಲ್ವ್ ಹಿಯರ್ ಓನ್ಲಿ. ಸಿ, ಈ ಗ್ರಾಫಿಗೆ ನಾವು ಈಗ ಬೇರೆ ಕಲರಲ್ಲಿ ಸಾಲ್ವ್ ಮಾಡೋಣ, ನಿಮಗೆ ಅರ್ಥ ಆಗುತ್ತೆ. ಯಾ, ಸಿ, ಇವಾಗ ನೀವು ಫಸ್ಟ್ ಒಂದು ಎಲಿಮೆಂಟ್ನ ಡಿಲೀಟ್ ಮಾಡಿ, ಇದು ಡಿಲೀಟ್ ಮಾಡ್ತೀರಾ, ಇದು ಡಿಲೀಟ್ ಮಾಡ್ತೀರಾ. ದಟ್ ಮೀನ್ಸ್ ಓನ್ಲಿ ಯು ವಿಲ್ ಬಿ ಹ್ಯಾವಿಂಗ್ C3 ವಿತ್ ಇಟ್ಸ್ ಔಟ್ ಗೋಯಿಂಗ್ C4 and here it is ಔಟ್ ಗೋಯಿಂಗ್ C5 and here it is this and here it is C2. ಓಕೆನಾ,
ಫಸ್ಟ್ ನೀವು C2 ಡಿಲೀಟ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಇನ್ಕಮಿಂಗ್ ಎಡ್ಜಸ್ ಇರಬಾರ್ದು. delete the incoming node, that is you have to delete the node which doesn't have incoming and you should delete with its outgoing ಅಂತ the main topological sort. ಓಕೆನಾ, ಇದ್ರಲ್ಲಿ ನೋಡಿ ನೀವು ಮತ್ತೆ ಈಗ ನೀವು C3 ಓಕೆನಾ, C1 ಆಯಿತು, ಈಗ C2 ಡಿಲೀಟ್ ಮಾಡಿ, C2 ಡಿಲೀಟ್ ಮಾಡಿ, ಇದು ಔಟ್ ಗೋಯಿಂಗ್ ನೋಡು ಡಿಲೀಟ್ ಮಾಡಿದಾಗ ನಿಮಗೆ ಬರೀ C3 ಮತ್ತು C4 ಮತ್ತು C5 ಅಗೇನ್ ಇಟ್ಸ್ ನೋಡ್ ಆಯ್ತಾ. ಇವಾಗ ನೀವು C3ನೂ ಡಿಲೀಟ್ ಮಾಡ್ಬೋದು ಬಿಕಾಸ್ ಇದಕ್ಕೆ ಇನ್ಕಮಿಂಗ್ ನೋಡ್ ಇಲ್ಲ, ಅದು ಔಟ್ ಗೋಯಿಂಗ್ ನೋಡ್ ಮಾತ್ರ ಇರೋದು. ಸೊ ಯು ಕ್ಯಾನ್ ಡಿಲೀಟ್ ದಟ್ ಆಲ್ಸೋ. C3 ಡಿಲೀಟ್ ಮಾಡ್ತೀರಾ, C3ದು ಔಟ್ ಗೋಯಿಂಗು ಇದು, ಔಟ್ ಗೋಯಿಂಗ್ ನೋಡು ಇದು. ಸೊ ನಮಗೆ ಮಿಕ್ಕಿದ್ದು C4 ಇಂದ C5 ಓಕೆನಾ. ದಟ್ ಈಸ್ ದ ವೇ. ಆ್ಯಂಡ್ ಈ ಥರ ಲಾಸ್ಟಿಗೆ 2 ನೋಡ್ ಬಂದಾಗ ನೀವು C4 ಆರು ಡಿಲೀಟ್ ಮಾಡ್ಬೋದು, C5 ಆರು ಡಿಲೀಟ್ ಮಾಡ್ಬೋದು. ಸೊ ಅಲ್ಲಿ ಬಿ C1 C2 C3 C4 ಮತ್ತು C5. ಈಗ ಇದನ್ನ ಡಿಲೀಟ್ ಮಾಡಿದ್ರೆ ಔಟ್ ಗೋಯಿಂಗ್ ಎಡ್ಜ್ ಇದನ್ನು ಡಿಲೀಟ್ ಮಾಡ್ತೀರಾ, ಆಬ್ವಿಯಸ್ಲಿ ಒಂದು ಉಳ್ಕೊಳ್ಳುತ್ತೆ. ಇದನ್ನ ಡಿಲೀಟ್ ಮಾಡಿದ್ರೆ ಇದಕ್ಕೆ ಇನ್ಕಮಿಂಗ್ ನೋಡಿರುತ್ತೆ, ಸೊ ಯು ಹ್ಯಾವ್ ಟು ಡಿಲೀಟ್ C4 ಓಕೆನಾ. ದಿಸ್ ಇಸ್ ದ ವೇ ದಟ್ ಯು ಹ್ಯಾವ್ ಟು ಫಾಲೋ. This is about the topological sorting method. I hope you got this, and if you have any doubts, do let me know in the comment box. I'll answer for it, sure. Okay. Next ನೋಡೋಣ, merge sort. Merge sort is also one of the most important and repeated concepts that comes under the examination point of view. See, first let's understand how to solve these questions. Okay. ಮರ್ಜ್ ಸಾರ್ಟ್ ಇಸ್ ಬೇಸ್ಡ್ ಆನ್ ಡಿವೈಡ್ ಆ್ಯಂಡ್ ಕಾನ್ಕರ್. ನಿಮಗೆ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ಅದನ್ನ ಡಿವೈಡ್ ಮಾಡ್ತೀರಾ, ಆಮೇಲೆ ಅದನ್ನ ಆ್ಯಡ್ ಮಾಡ್ತೀರಾ, ಮತ್ತೆ ಕಾನ್ಕರ್ ಮಾಡ್ತೀರಾ ಓಕೆನಾ. ಸೊ ದಟ್ ಯು ವಿಲ್ ಗೆಟ್ ದ ಸೊಲ್ಯೂಷನ್. ಓಕೆ, ದಿಸ್ ಇಸ್ ದ ಐಡಿಯಾ ಬಿಹೈಂಡ್ ದಿಸ್ ಮರ್ಜ್ ಸಾರ್ಟ್. ಮರ್ಜ್ ಸಾರ್ಟ್ ಆದಮೇಲೆ ಇದ್ರ ಅಲ್ಗಾರಿದಮು ನೀವು ನೋಡ್ಕೋಬೋದು, IJK ಇರುತ್ತೆ. ನೀವು ಸ್ವ್ಯಾಪ್ ಫಂಕ್ಷನ್ ಯೂಸ್ ಮಾಡ್ತೀರಾ, ಇಫ್ ಎಲ್ಸ್ ಯೂಸ್ ಮಾಡಿ. ಇಫ್ I is equal to P you will copy that, else you will copy the next element. ಓಕೆನಾ, ಇದು ವಾಟ್ ಆರ್ ದ ಎಕ್ಸಾಕ್ಟ್ ಸೊಲ್ಯೂಷನ್ಸ್, ಎವ್ರಿಥಿಂಗ್ is been mentioned. See, first, let me take an example. Let's take an example of the same again, that is 89, 45, 68, 90, 29, 34 and 17, and solve it using merge sort. Okay, first let me write the question. 89. See, let's write it here so that it will be clear. 89, 45, 68, 90, 89, 45, 68, 90, 29, 34 and 17, 29, 34 and 17. See, when you have this is you can see this array is in what order? It is not sorted. Okay, you can see this is not sorted. ಅಂದರೆ ಸಾರ್ಟೆಡ್ ಅಂತಂದರೆ ಏನು ಮೀನಿಂಗ್ ಅಂತಂದರೆ ಇಟ್ ವಿಲ್ ಬಿ ಇನ್ ದ ಅಸೆಂಡಿಂಗ್ ಆರ್ಡರ್. ಓಕೆ, ಈಗ ನೀವು ಇದನ್ನು ಅರೇ ಆಗಿ ಡಿವೈಡ್ ಮಾಡಿಸಿದ್ದೀರಾ ಅಂತಂದರೆ ಈ ಅರೇ ಗಿವನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ಯು ಕ್ಯಾನ್ ಡಿವೈಡ್ ಇಟ್ ಆಸ್ ಐ ಸೆಡ್, ಇಟ್ ವಿಲ್ ಬಿ ಡಿವೈಡೆಡ್ ಆ್ಯಂಡ್ ದೆನ್ ಕಾನ್ಕರ್ಡ್. ಸಿ ಯು ವಿಲ್ ಡಿವೈಡ್ ಇಟ್ ಆಸ್ ಫಸ್ಟ್ 89, 45 ಮತ್ತು 68 ಮತ್ತು 90 ಆಗಿ ಒಂದು ಅರೇ ಡಿವೈಡ್ ಮಾಡ್ತೀರಾ. ದಿಸ್ ಇಸ್ ಒನ್ ಎರೆ. ಅನದರ್ ಒನ್ ಎರೆ ಆಗಿ 29, 34 ಮತ್ತು ಲಾಸ್ಟ್ 17ನ ಡಿವೈಡ್ ಮಾಡ್ತೀರಾ. ಓಕೆನಾ, ಈಗ ಮತ್ತೆ ಡಿವೈಡ್ ಲೆಫ್ಟ್ ಹಾಫ್, ಇದನ್ನ ನೀವು ಮತ್ತೆ ಡಿವೈಡ್ ಮಾಡ್ತೀರಾ. ಹೆಂಗ್ ಡಿವೈಡ್ ಮಾಡ್ತೀರಾ? ಲೆಫ್ಟ್ ಹಾಫ್ ಅಂತಂದ್ರೆ 89 ಆಗಿ 45 ಆಗಿ 68 ಮತ್ತು 90, ಇದನ್ನ ನೀವು ಮತ್ತೆ ಏನು ಡಿವೈಡ್ ಮಾಡ್ತೀರಾ? 29, 34 ಮತ್ತು 17 ಅಂತ ಹೇಳಿ ಡಿವೈಡ್ ಮಾಡ್ತೀರಾ. ಈಗ ಮತ್ತೆ ನೀವು 34 ಮತ್ತು 17ನ 34, 17ನ ಸ್ಪ್ಲಿಟ್ ಮಾಡ್ತೀರಾ. 29 ಹಂಗೆ ಇರುತ್ತೆ. ಓಕೆನಾ, ನೆಕ್ಸ್ಟು 29, 34 and 17 is there, and here it is, you can divide, and now each element you have to separate. See, 45 ಮತ್ತೆ ಇದನ್ನ ಕಂಪೇರ್ ಮಾಡಿದಾಗ it is less, so that is you will have 89 greater ಅಲ್ವಾ. so what you will do, sort 45, 89 ಆಗುತ್ತೆ. ನೆಕ್ಸ್ಟು ಇದೆರಡು ಕಂಪೇರ್ ಮಾಡಿ ಇಟ್ ಇಸ್ ಸಾರ್ಟೆಡ್, ಸೊ 68, 90 ಹಂಗೆ ಇರುತ್ತೆ. 29, 34 ಇಟ್ಸ್ ಆಲ್ರೆಡಿ ಸಾರ್ಟೆಡ್. 34 ಆ್ಯಂಡ್ 39
ಫಸ್ಟು ಲೆಫ್ಟ್ ಸೈಡ್ ಸಾರ್ಟ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಇದು ಸಾರ್ಟ್ ಆಗಿದೆ 89 ಮತ್ತು 68 45 ಸಾರ್ಟ್ ಆಗಿದೆ. ಇದು 68, 89, 90 ಈ ಲೆಫ್ಟ್ ಸೈಡ್ದು ಸಾರ್ಟ್ ಆಯಿತು. ಓಕೆನಾ, ದಟ್ ಇಸ್ 45, 68, 89 and 90. ಓಕೆ, ನೌ ವಾಟ್ ಯು ವಿಲ್ ಡೂ, merge this 34 and 17 because you will compare 29, 34 ಮತ್ತು 17 ಅಲ್ಲಿ 17 ಸಿಕ್ಕ ಇರೋದ್ರಿಂದ ನೀವು ಈ ಕಡೆ ಮಾಡ್ತೀರಾ. ಮತ್ತು ಇದೆರಡು ಕಂಪೇರ್ ಮಾಡಿದಾಗ 17, 29, 34 ಆಗುತ್ತೆ. ಅಗೇನ್ ಆಫ್ಟರ್ ಡೂಯಿಂಗ್ ದಿಸ್ ಯು ವಿಲ್ ಮರ್ಜ್ ಆಲ್. ವೆನ್ ಯು ಆರ್ ಮರ್ಜಿಂಗ್ ಆಲ್ ಇಟ್ ವಿಲ್ ಬಿ ಕಂಪೇರ್ಡ್. ದಟ್ ಇಸ್ 17 and 29 ಇರೋದ್ರಿಂದ ನೀವು ಅದನ್ನ ಮಾಡಿದ್ರಿ ಆಲ್ರೆಡಿ ಕಂಪೇರು. 29, 34 ಇಟ್ ಇಸ್ ಸ್ಮಾಲರ್, ದ ರಿಸಲ್ಟ್ ವಿಲ್ ಬಿ ಆಸ್ ಇಟ್ ಇಸ್. ಓಕೆ, now this right half becomes 17, 29 and 34. Now what you will do, you will merge. Okay, 45 ಮತ್ತೆ 17 compare ಮಾಡ್ತೀರಾ, it is small, you will be adding it here, and again 29 small, again 34, 45. See, first you will be having this and then you will be having this, again you will be writing 68, 89, 90. Okay, this is the basic idea in this merge sort. ಅಂದ್ರೆ divide and conquer method follow ಮಾಡೋದು. Okay, ನೆಕ್ಸ್ಟ್ ಕ್ವಿಕ್ ಸಾರ್ಟ್. ಕ್ವಿಕ್ ಸಾರ್ಟ್ ಮೆಥಡ್ ಅಂತಂದ್ರೆ ದಿಸ್ ಇಸ್ ಆಲ್ಸೋ ಫಾಲೋಯಿಂಗ್ ಡಿವೈಡ್ ಅಂಡ್ ಕಾನ್ಕರ್, ಬಟ್ ಯು ವಿಲ್ ಬಿ ಚೂಸಿಂಗ್ ಅ ಪೈವಟ್ ಎಲಿಮೆಂಟ್ ಹಿಯರ್. ಮೇನ್ ಇಸ್ ಪೈವಟ್ ಎಲಿಮೆಂಟ್. ಸಿ, ಓಕೆ, ಲೆಟ್ ಮೀ zoom in. See, you can see here when they have given a particular array you will be choosing one pivot element. ಅಂತಂದ್ರೆ ಇವಾಗ ನೀವು ಇಲ್ಲಿ ನೋಡ್ಬೋದು 5, 3, 1, 9, 8, 2, 4, 7 ಅಂತಂದ್ರೆ ನೀವು 5, 3, 1, 9, 8, 2, 4, 7 using quick sort. When you are solving this you have to be having ಫಸ್ಟ್ ಇವಾಗ ನೀವು ಇದನ್ನ ಅರೇ ಫಾರ್ಮಲ್ಲಿ ಬರ್ಕೊಳ್ಳಿ. ಯು ನೋ ದಿಸ್, ಇಟ್ ಈಸ್ ನಾಟ್ ಸಾರ್ಟೆಡ್. ಓಕೆ, ಇದು ಅರೇ ಸಾರ್ಟ್ ಆಗಿಲ್ಲ. ಓಕೆ, ನೀವು ಇವಾಗ ಪೈವಾಟ್ ಎಲಿಮೆಂಟ್ನ ಫಸ್ಟ್ ಎಲಿಮೆಂಟ್ ಅಂತಾನೆ ಚೂಸ್ ಮಾಡ್ಕೊಳ್ಳಿ, ಪೈವಾಟ್ ಅಂತ ಬರ್ಕೊಳ್ಳಿ. ಓಕೆನಾ, ಪೈವಾಟ್ ಎಲಿಮೆಂಟ್ನ ನೀವು ಯು ಹ್ಯಾವ್ ಟು ಕಂಪೇರ್ ವಿತ್ ಆಲ್ ಅದರ್ ಎಲಿಮೆಂಟ್ಸ್. ಓಕೆನಾ, ಅದು ಸ್ಮಾಲ್ ಇತ್ತಂದ್ರೆ ಯು ಹ್ಯಾವ್ ಟು ಸ್ವ್ಯಾಪ್, ಇಫ್ ಇಟ್ ಇಸ್ ನಾಟ್ ಸ್ಮಾಲ್ ಯು ಹ್ಯಾವ್ ಟು ಕೀಪ್ ಇಟ್ ಆಸ್ ಇಟ್ ಇಸ್. ಸೊ ನೀವಿವಾಗ ಪಾರ್ಟಿಷನ್ ಮಾಡ್ಕೋಬೇಕು. ಇವಾಗ ಒಂದು ಪೈವಾಟ್ ಎಲಿಮೆಂಟ್ನ 5 ಅಂತ ಹೇಳಿ ತೊಗೊಂಡಿರೋದ್ರಿಂದ ಒಂದು ಅರೇ ವಿಚ್ ಇಸ್ ಲೆಸ್, ಒನ್ ಅರೇ ವಿಚ್ ಇಸ್ ಗ್ರೇಟರ್. 5ಗಿಂತ ಲೆಸ್ ಏನು ಎಲಿಮೆಂಟ್ ಇದೆ, 3 ಇದೆ, 1 ಇದೆ, 2 ಮತ್ತು 4 ಇದೆ ಅಲ್ಲ, 2 ಮತ್ತು 4. ನೆಕ್ಸ್ಟ್ ಅದಕ್ಕಿಂತ ಗ್ರೇಟರ್ ಏನಿದೆ ಅಂದರೆ 5 ತೊಗೊಳ್ಳಿ, ಫಸ್ಟು ಪಿವಾಟ್ ಎಲಿಮೆಂಟ್ ತೊಗೊಳ್ಳಿ. ಆಮೇಲೆ 9, 8, 9, 8 ಆ್ಯಂಡ್ 7 ದೋಸ್ ಆರ್ ದ ಪಿವಾಟ್ ಎಲಿಮೆಂಟ್ಸ್, ಗ್ರೇಟರ್ ಎಲಿಮೆಂಟ್ಸ್. ಓಕೆನಾ, ಈಗ ನೀವು ಎರಡು ಡಿವೈಡ್ ಮಾಡ್ಕೊಂಡ್ಮೇಲೆ ಇದರಲ್ಲಿ ಮತ್ತೆ ನೀವು ಪಿವಾಟ್ ಎಲಿಮೆಂಟ್ ಚೂಸ್ ಮಾಡ್ಕೊಳ್ಳಿ, ಫಸ್ಟ್ ಎಲಿಮೆಂಟ್ನೇ. ಆಯ್ತಾ, ಈಗ ನೀವು 3 ಎಲಿಮೆಂಟ್ ಸಿಕ್ತು. ಇದರಲ್ಲಿ ಲೆಸ್ಸರ್ ಯಾವುದು, 1, 2 ಮತ್ತು 3 ಪಿವಾಟು, 4 ಗ್ರೇಟರು. ಇದು ಸಾರ್ಟ್ ಆಯಿತು ಆಲ್ರೆಡಿ. ಓಕೆನಾ, 1, 2, 3, 4 ದಿಸ್ ಇಸ್ ಆಲ್ರೆಡಿ ಸಾರ್ಟೆಡ್. ನೆಕ್ಸ್ಟ್ ಇದರಲ್ಲಿ ನೀವು ಒಂದು ಚೂಸ್ ಮಾಡ್ಕೊಳ್ಳಿ, 9ನ ಚೂಸ್ ಮಾಡ್ಕೊಂಡ್ರೆ ಲೆಸ್ಸರು, ಇಲ್ಲಿ 9 ಬರುತ್ತೆ, ಇಲ್ಲಿ 7 ಬರುತ್ತೆ, ವಿಚ್ ಇಸ್ ಲೆಸ್. ಅಗೇನ್ ಯು ವಿಲ್ ಪುಟ್ ಇಟ್ ಹಿಯರ್, ಅಂದರೆ 7, 8, 9 ಆಗುತ್ತೆ. 1, 2, 3, 4, 7, 8, 9 it becomes sorted. Okay na, and you will be adding the pivot element, okay, which we missed. Okay, I hope you got this idea. Next we will be solving about the binary tree traversal, which you have studied even in DSA in depth only. I'll not be saying more time about this, what definitions and all. Just we'll be solving for one graph. Pre-order ಅಂತಂದ್ರೆ ಫಸ್ಟ್ ನಿಮಗೆ ಗೊತ್ತು, ರೂಟ್, ಲೆಫ್ಟ್, ರೈಟ್. ನೆಕ್ಸ್ಟ್ ಇನ್ ಆರ್ಡರ್ ಅಂತಂದ್ರೆ ಲೆಫ್ಟ್, ರೂಟ್, ರೈಟ್. ಪೋಸ್ಟ್ ಆರ್ಡರ್ ಅಂತಂದ್ರೆ ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ರೂಟ್. ಇದು ನಾನು ಆಲ್ರೆಡಿ ಇನ್ನೊಂದು ಹಳೆ ವಿಡಿಯೋದಲ್ಲಿ ಮಾಡಿದ್ದೀನಿ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಇಫ್ ಯು ವಾಂಟ್ ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಡೂ ಚೆಕ್ ದಟ್ ವಿಡಿಯೋ. ಐ ಹ್ಯಾವ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಇನ್ ಡೀಟೇಲ್. ಓಕೆನಾ, ABDEGCF ಅಂತ ಗ್ರಾಫ್ ತಗೊಂಡ್ರೆ ನೀವಿದ್ರು ಪ್ರೀ ಆರ್ಡರ್ ಮಾಡಬೇಕು. ಪ್ರೀ ಆರ್ಡರ್ ಅಂತಂದ್ರೆ ಏನು ನಿಮಗೆ ಗೊತ್ತು, ಲೆಫ್ಟ್, ರೂಟ್, ರೈಟ್. ಓಕೆನಾ, ಫಸ್ಟು ಲೆಫ್ಟ್. ಓಕೆ, ಸಾರಿ, ಇಟ್ ಈಸ್ ಪ್ರೀ ಆರ್ಡರ್ ಅಲ್ವಾ, ಐ ರೋಟ್ ಇಟ್ ಮಿಸ್ಟೇಕ್. ಫಸ್ಟು ರೂಟು, ಆಮೇಲೆ ಲೆಫ್ಟು, ಆಮೇಲೆ ರೈಟ್. ಓಕೆನಾ, ಪ್ರೀ ಆರ್ಡರ್ ಅಂತಂದರೆ ಫಸ್ಟು ರೂಟ್ ಎಲಿಮೆಂಟ್ ಏನು, ಎ ಬರ್ಕೊಂಬಿಡಿ. ಓಕೆನಾ, ಎ ಅಂದರೆ ರೂಟ್ ಕೆಲಸ ಮುಗೀತು. ನೆಕ್ಸ್ಟ್ ರೂಟಿಗೆ ಲೆಫ್ಟ್ ಯಾವುದಿದೆ, ಬಿ ಬರ್ಕೊಳ್ಳಿ. ಓಕೆನಾ, ಬಿಗೆ ಮತ್ತೆ ಲೆಫ್ಟ್ ಯಾವುದಿದೆ, ಲೆಫ್ಟ್ ಎಕ್ಸಿಸ್ಟ್ ಇದೆ, ಸೊ ಯು ವಿಲ್ ರೈಟ್ ದಿಸ್ ಡಿಗೆ. ಓಕೆನಾ, ನೆಕ್ಸ್ಟ್ ಲೆಫ್ಟ್ ಎಲಿಮೆಂಟ್ಸ್ ಎಲ್ಲ ಆಯಿತು. ಈ ಎಲಿಮೆಂಟಿಗೆ ಲಾಸ್ಟ್ ತೊಗೊಂಡಿರೋ ಎಲಿಮೆಂಟಿಗೆ ರೈಟ್ ಯಾವುದು,
ಜಿ ಇದೆ, ಅದನ್ನ ಬರ್ಕೊಳ್ಳಿ. ನೆಕ್ಸ್ಟು ಈ ಎಲಿಮೆಂಟ್ ತೊಗೊಂಡಿದ್ವಿ, ಈ ಎಲಿಮೆಂಟಿಗೆ ರೈಟ್ ಯಾವುದಿದೆ, ಇ ತೊಗೊಳ್ಳಿ. ನೆಕ್ಸ್ಟು ಈ ಲೆಫ್ಟ್ ಪಾರ್ಟ್ ಫುಲ್ ಆಯಿತು. ಈಗ ರೈಟ್ ಪಾರ್ಟಿಗೆ ಬನ್ನಿ. ರೈಟ್ ಪಾರ್ಟ್ ಯಾವುದಿದೆ, ಫಸ್ಟು ಸಿ ಇದೆ, ಸಿ ತೊಗೊಳ್ಳಿ. ಆಮೇಲೆ ಅದಕ್ಕೆ ಲೆಫ್ಟ್ ಪಾರ್ಟ್ ಯಾವುದಿದೆ, ಎಫ್ ತೊಗೊಳ್ಳಿ. ದಟ್ ಇಸ್ ಇಟ್. ಓಕೆ, ಫಸ್ಟು ರೂಟು, ಆಮೇಲೆ ಲೆಫ್ಟು, ಆಮೇಲೆ ರೈಟ್ ಕನ್ಸಿಡರ್ ಮಾಡ್ತೀರಾ. ಯಾ, ನಾವು ಫಾರ್ ಇನ್ ಆರ್ಡರ್ ಅಂತಂದ್ರೆ ಏನು, ಫಸ್ಟ್ ಮಿಡಲ್ ಅಲ್ಲಿ ನಿಮಗೆ ಏನ್ ಬರುತ್ತೆ, ರೂಟ್ ಬರುತ್ತೆ. ಫಸ್ಟ್ ಲೆಫ್ಟ್ ತಗೋತೀರಾ. ಲೆಫ್ಟ್ ಅಂತಂದ್ರೆ ಇಲ್ಲಿ ಡೀಪ್ ಮೋಸ್ಟ್ ಲೆಫ್ಟ್ ಯಾವ್ದಿದೆ, ಡಿ. ಓಕೆನಾ, ಡಿ ತಗೋತೀರಾ. ಮತ್ತೆ ಡಿಗೆ ರೈಟ್ ಯಾವ್ದಿದೆ, ಜಿ. ಆಮೇಲೆ ಬಿಗ್ ಬರ್ತೀರಾ, ಬಿ ಇ. ನೆಕ್ಸ್ಟ್ ರೂಟ್. ಆಮೇಲೆ ನೆಕ್ಸ್ಟ್ ಎಫ್ ಸಿ ಅಂದ್ರೆ ಲೆಫ್ಟ್ ತಗೋತೀರಾ. ಆಮೇಲೆ ಅದ್ರ ರೈಟ್ ಎಲಿಮೆಂಟ್ ಅಂದ್ರೆ ರೂಟ್ ಎಲಿಮೆಂಟ್ ತಗೋತೀರಾ. ಓಕೆನಾ, ಇನ್ ಆರ್ಡರ್ ಅಂತಂದ್ರೆ ಐ ಹೋಪ್ ಯು ಗಾಟ್ ರೈಟು, ರೂಟು, ಲೆಫ್ಟ್. ಈಗ ಲೆಫ್ಟ್ ಪೂರ ಸಾಲ್ವ್ ಆಯಿತು, ರೂಟ್ ಬರ್ಕೊಂಡ್ರಿ ಮಧ್ಯದಲ್ಲಿ. ಆಮೇಲೆ ಇವಾಗ ನೀವು ಲೆಫ್ಟ್ ತಗೋಬೇಕಲ್ವಾ, ಫಸ್ಟು ಲೆಫ್ಟ್ ತಗೊಂಡು ಆಮೇಲೆ ಅದ್ರ ರೂಟ್ ಎಲಿಮೆಂಟ್ ತಗೋತೀರಲ್ವಾ. ದಿಸ್ ಇಸ್ ರೂಟ್ ಆ್ಯಂಡ್ ರೈಟ್ ಎಲಿಮೆಂಟ್ ಏನು ಪ್ರೆಸೆಂಟ್ ಇಲ್ಲ. ಸೊ ರೂಟ್ ತಗೊಳ್ಳೋಕ್ಕೂ ಮುಂಚೆ ಲೆಫ್ಟ್ ಎಲಿಮೆಂಟ್ ತಗೊಂಡು ಆಮೇಲೆ ರೂಟ್ ತಗೋತೀರ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ವೆರಿ ಡೀಟೇಲ್ ಇನ್ ಪ್ರಿವಿಯಸ್ ವಿಡಿಯೋ. ಯು ಕ್ಯಾನ್ ಸಿ. ಪೋಸ್ಟ್ ಆರ್ಡರ್ ಅಂತಂದ್ರೆ ಲಾಸ್ಟಿಗೆ ರೂಟ್ ಬರುತ್ತೆ. ಇಲ್ಲಿ ಎ ಬಂದಿದೆ ಆಲ್ರೆಡಿ, ನೀವು ನೋಡ್ಬೋದು. ನೆಕ್ಸ್ಟ್ ನೀವೇನು ಮಾಡ್ತೀರಾ, ಫಸ್ಟು ರೈಟ್ ಎಲಿಮೆಂಟ್ ಬರಬೇಕಲ್ವಾ. ರೈಟ್ ಎಲಿಮೆಂಟ್ ಯಾವುದಿದೆ, ಜಿ ಇದೆ. ಓಕೆನಾ, ಜಿಗ್ ಲೆಫ್ಟ್ ಯಾವುದಿದೆ, ರೂಟ್. ಡಿ ಇದೆ. ಮತ್ತೆ ಡಿಗ್ ರೈಟ್ ಯಾವುದಿದೆ, ಬಿ ಇದೆ. ಬಟ್ ಬಿಗೆ ರೈಟ್ ಎಕ್ಸಿಸ್ಟ್ ಇದೆ. ಫಸ್ಟ್ ನೀವು ರೈಟ್ ತಗೋಬೇಕು, ಆಮೇಲೆ ರೂಟ್ ತಗೋತೀರಾ. ಆಮೇಲೆ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಬಿ ತಗೊಂಡಾದ್ಮೇಲೆ ಎಫ್ ಅಂತಂದ್ರೆ ಏನು, ಲೆಫ್ಟ್ ಎಕ್ಸಿಸ್ಟ್ ಇದೆ. ಆಮೇಲೆ ರೂಟ್ ಅಂದ್ರೆ ರೈಟ್ ತಗೋಬೇಕಿತ್ತು, ರೈಟ್ ಇಲ್ಲ. ಆಮೇಲೆ ರೂಟ್ ತಗೋತೀರಾ. ನೆಕ್ಸ್ಟ್ ಹೋಲ್ ರೂಟ್. ಇಷ್ಟಕ್ಕೆ ರೂಟ್ ನೋಡಿ ಯಾವುದಿದೆ ಅಂದ್ರೆ ಫಸ್ಟು you will be solving this and then you will be solving this and then you will be solving this. Okay na, left to right to root. This is all about the binary tree traversal. Next to multiplication of large integers. This is also one of the important question. See, ನೀವು 23 ನ ಹೆಂಗ್ ಸ್ಪ್ಲಿಟ್ ಮಾಡ್ಕೋಬಹುದು ಅಂತಂದ್ರೆ 20 ಪ್ಲಸ್ 3 ಅಂತ ಹೇಳಿ ಸ್ಪ್ಲಿಟ್ ಮಾಡ್ಕೋಬಹುದು. 20 ನ ನೀವು 2 ಇಂಟು 10 ಪವರ್ 1 ಅಂದ್ರೆ 10 ಪವರ್ 1 ಅಂದ್ರೆ 10. ಮತ್ತೆ 3 ಇಂಟು 10 ಪವರ್ 0. 10 ಪವರ್ 0 is what, 1. ಓಕೆನಾ, 10 power 1 is 10. 10 power 0 is 1. Okay, now you will split it as, and then 14 you will be again splitting it. Next, when you have to multiply, you will do the multiplication of the elements which you have split. Okay, now ಇಲ್ಲಿ ನೋಡಿ 2 into 1 ಅಂದ್ರೆ the products you will be taking of it. Next, ಈ ತರ ಓಕೆನಾ, ಈ ತರ ಸಾಲ್ವ್ ಮಾಡಿ ನೆಕ್ಸ್ಟ್ ಮತ್ತೆ you will be splitting again. Okay, 2 into 4 and 3 into 1 again you will be splitting, you will be solving, and this is the multiplication of large integers you will be doing. ಸ್ಟ್ರೇಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಇದಕ್ಕೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ನೀವು ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಜಸ್ಟ್ ಐ ಹ್ಯಾವ್ ಗಿವನ್ ದ ಫಾರ್ಮುಲಾ, ನೀವೊಂದು ಪ್ರಾಬ್ಲಮ್ ಹಾಕೊಂಡು ಮಾಡ್ಬೋದು. C0 C01 C10 ಅಂದ್ರೆ ಇಲ್ಲಿ ಕಾಲಮ್ ವೈಸು, ರೋ ವೈಸು, ಇದು ಕಾಲಮ್ ವೈಸು ನಂಬರ್ ಕೊಟ್ಟಿರೋದು. ಆಮೇಲೆ ಇದು A0ಗೆ ಒಂದು ಫಾರ್ಮುಲಾ, A1 ಈಗ ಒಂದು ಫಾರ್ಮುಲಾ, B0. ಆಮೇಲೆ ಇಲ್ಲಿ M1 M2 ಅಂತೆಲ್ಲ ಏನಿದೆ ಅದಕ್ಕೆ ಸೆಪರೇಟ್ ಫಾರ್ಮುಲಾಸ್ ಇದೆ. ಯು ಕ್ಯಾನ್ ಈಸಿಲಿ ರಿಮೆಂಬರ್ ಇಟ್. ಓಕೆನಾ, ಇಲ್ಲಿ A0 1 ಬರುತ್ತೆ, 10 1 ಬರುತ್ತೆ. ಜಸ್ಟ್ 1 ಚೇಂಜಸ್ ಇದೆ ಲಿಟಲ್. ಓಕೆನಾ, ಯು ಕ್ಯಾನ್ ಸಿ ದಿಸ್. And thank you for watching the video. Make sure to like, share, comment and subscribe. Please do let me know in the comment box that which video you will be needing the next. Which subject should I upload? ADA module 3 or any other subjects like DMS or DBMS or any advanced Java subject which you are feeling difficult. Do let me know in the comment box, or you can do DM me on Instagram. If you want any of these notes which I have prepared, please do DM me on Instagram account. My Instagram account will be mentioned in the description. Thank you for watching the video. Make sure to like, share, comment and subscribe to my YouTube channel. Until next video, bye bye.